ಗೀತಾ 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 ನನ್ನಂತೆ I love you, Gita! I love you, Gita! I love you, Gita! Gita! Nanante! Gita! Nanante! ಬಾಯ್ಲಿ ಗೀತಾ ನೀನೇ ಬಂದ್ಯಾ? ನೋಡಿದ್ಯಾ ಗೀತಾ, ನಿನ್ನ ಹೆಸರು ಹೇಗೆ ಪ್ರತಿಧ್ವನಿಸ್ತಿದೆ ಅಂತ? ಈ ಪ್ರತಿಧ್ವನಿನ ಯಾರ ಕೈಯಲ್ಲೂ ನಿಲ್ಸಕ್ಕಾಗಲ್ಲ. ಹಾಗೆ ನನ್ನ ಪ್ರೀತಿನು. ನೀನ್ ಎಷ್ಟೇ ತಡೆದ್ರೋ ಅದು ಮೊಳಗುತ್ತೆ. ನೀನು ಎಷ್ಟೇ ಕಿವಿ ಮುಚ್ಕೊಂಡ್ರೋ ಅದ್ ನಿನ್ ಮನ್ಸಕ್ ಕೇಳುತ್ತೆ. ವಿಜಿ ಬಾ ಇಲ್ಲಿ ಅಂದೆ. ಎಲ್ಲಿಗೆ? ನನ್ ಜೊತೆ ಬಾ ಅಂದೆ. ನೀನ್ ಕರೆಯೋದೆಚ್ಚ ನನ್ ಬರೋದೆಚ್ಚ. ನಡಿ. ಏಯ್ ಏನ್ರೋ ಹಂಗ್ ನೋಡ್ತಿದ್ದೀರಾ? ನಿಮ್ ದೃಷ್ಟಿನೇ ನಮ್ಗಾಗತ್ತೆ. ಆ ಕಡೆ ತಿರ್ಕೊಳ್ಳಿ. ಹಬ್ಬ, ಈಗ ಆ ಶ್ರೀನಿವಾಸನ ಕಾಟ ಇಲ್ಲ. ಸದ್ಯ ಬೇಕಾದಷ್ಟು ಸೆಲ್ಫಿ ತಗೋಬಹುದು. ಸರ್ ಏನೋ ಅಲ್ಲೋಡಿ ಸರ್, ಗೀತಾ ವಿಜಯನ ಕರ್ಕೊಂಡು ಹೋಗ್ತಿದ್ದಾಳೆ. ಅದ್ರ ಅರ್ಥ ಏನು ಸರ್? ಅರ್ಥ ಗೊತ್ತಿಲ್ಲವಪ್ಪ ನಿನಗೆ? ಇಲ್ಲ ಸರ್. ಅಯ್ಯೋ ಬೈ ಏನ್ ಸರ್? ಕಿವಿ ಕೊಡ. ಕಾಲೇಜಿಗೆ ಬಂದ್ರು ಅದ್ರ ಅರ್ಥ ಗೊತ್ತಿಲ್ವಲ್ಲ ನಿನಗೆ? ದಡ್ಡ ದಡ್ಡ ಸರ್ ಒಂದು ವೇಸ್ಟೇ ಬಿಡಿ. ಅದ ಅರ್ಥ ಏನ್ ಸರ್? ದಡ್ಡ ದಡ್ಡ ಸರಿಯಾಗಿದ್ದೀರಾ ನೀವು. ಹೇಯ್ ಕೇಳಿಸ್ಕೊಂಡ್ರು? ಚುಟ್ಟು ಚುಟ್ಟು ಅಂತೈತಿ. ಆ ಗೀತಾ ಮತ್ತೆ ವಿಜಯ್ ಇಬ್ಬರೇ ಕೊಡಗಲ್ಲಿನ ಮೇಲಿದ್ದಾರೆ. ಉಳಿದವರೆಲ್ಲ ಡ್ಯಾನ್ಸ್ ಮಾಡೋದ್ರಲ್ಲಿ ಮೈ ಮರ್ತಿದ್ದಾರೆ. ಅಂದಮೇಲೆ ನನಗಿದೇ ಒಳ್ಳೆ ಟೈಮ್ ಆ ಗೀತನ ಮುಗಿಸೋದಿಕ್ಕೆ. ಥ್ಯಾಂಕ್ ಯು ಸೋ ಮಚ್ ಗೀತಾ. ಕಡೆಗೂ ನಿನ್ ಮನ್ಸಲ್ಲಿರೋದನ್ನ ನನ್ನ ಜೊತೆ ಹಂಚ್ಕೊಳ್ಬೇಕು ಅನ್ಸ್ತಲ್ಲ. ಸಾಕ್ ನಿಲ್ಸು ವಿಜಿ ನಿನ್ ಹುಡುಗಾಟನ. ನಾನ್ ನಿನ್ ಜೀವನದಿಂದ ಇಷ್ಟು ದೂರ ಬಂದ್ಮೇಲೂ ನಾನೆಲ್ಲೋ ನಿನ್ನಲ್ಲೇ ಅಂದ್ರೆ ಅದು ಸಾಧ್ಯ ಇಲ್ಲ. ನೀನ್ ಬಂದಷ್ಟು ದೂರನೇ ನಾನು ಬಂದು ನಿನಗೆ ಹತ್ರ ಆಗಿದ್ದೀನಿ ಗೀತಾ. ಇಲ್ಲ ವಿಜಯ್, ನನ್ ಜೀವನದಲ್ಲಿ ನೀನಿಲ್ಲ. ನೀನಿದ್ರೆ ನನಗೆ ಅದರಿಂದ ತೊಂದ್ರೆ. ದಯವಿಟ್ಟು ನನಗೆ ಹತ್ರ ಆಗೋ ಪ್ರಯತ್ನನ ನಿಲ್ಸು. ನಾನ್ ನಿನ್ನವಳನ್ನ ಭ್ರಮೆನ ಕಳ್ಚು. ನನಗೆ ನೆಮ್ಮದಿ ಕೊಡು, ನನಗೆ ನೆಮ್ಮದಿ ಕೊಡು. ಸಮಾಜ ಏನು ಅಂದ್ಕೊಳ್ಳುತ್ತೆ ಅಂತ ತಾನೆ ನಿನ್ ಜೀವನದಿಂದ ನನ್ನ ದೂರ ಮಾಡಿದ್ದು. ಈ ದೂರ ಈ ಮುನಿಸು ಎಲ್ಲ ಸಮಾಜಕ್ಕೋಸ್ಕರ. ನೀನ್ ಬದಲಾಯಿಸ್ಕೊಂಡಿರೋ ನಿರ್ಧಾರ ಮಾತ್ರ. ನನಗೆ ಹೇಗೆ ಗೊತ್ತಾಯ್ತು ಅಂತನಾ? ನಿನ್ನೆ ರಾತ್ರಿ ನೀನ್ ಪಕ್ಕ ಮಲ್ಕೊಂಡಿದ್ದು ಸಿಂಕು ಅಂದ್ಕೊಂಡಿದ್ಯಾ? ಅದು ಸಿಂಕು ಅಲ್ಲ, ನಾನು. ಸಿಂಕು
ವಿಜಿ ನನ್ನ ತುಂಬಾ ಹಚ್ಕೊಂಡಿದ್ದಾನೆ ಕಣೆ. ಅವನಿಂದ ದೂರ ಆಗ್ಲಿ ಅಂತ ನಾನು ಎಷ್ಟೇ ಕಟುವಾಗಿ ನಡ್ಕೊಂಡ್ರು ಅದು ಸಾಧ್ಯನೇ ಆಗ್ತಿಲ್ಲ. ನನಗೂ ಅವನನ್ನ ಮರೆಯಕ್ಕಾಗ್ತಿಲ್ಲ ಸಿಂಕು. ನನಗೆ ಹೇಗೆ ಗೊತ್ತಾಯ್ತು ಅಂತನಾ? ನಿನ್ನೆ ರಾತ್ರಿ ನೀನು ಪಕ್ಕ ಮಲ್ಕೊಂಡಿದ್ದು ಸಿಂಕು ಅಂದ್ಕೊಂಡಿದ್ಯಾ? ಅದು ಸಿಂಕು ಅಲ್ಲ, ನಾನು. ವಿಜಿ ನನ್ನ ತುಂಬಾ ಹಚ್ಕೊಂಡಿದ್ದಾನೆ ಕಣೆ. ಅವನಿಂದ ದೂರ ಆಗ್ಲಿ ಅಂತ ನಾನು ಎಷ್ಟೇ ಕಟುವಾಗಿ ನಡ್ಕೊಂಡ್ರು ಅದು ಸಾಧ್ಯನೇ ಆಗ್ತಿಲ್ಲ. ನನಗೂ ಅವನನ್ನ ಮರೆಯಕ್ಕಾಗ್ತಿಲ್ಲ ಸಿಂಕು. ಸಿಂಕು ಮಲಗಿದಾಳೆ ಅಂತ ನೀನ್ ಆಡಿದ ಪ್ರತಿ ಮಾತು ನಾನು ಕೇಳಿಸ್ಕೊಂಡಿದ್ದೀನಿ ಗೀತಾ. ನನ್ನ ಮೇಲಿರೋ ಬೆಟ್ಟದಷ್ಟು ಪ್ರೀತಿಗೆ ಮುಳ್ಳಿನ ರೂಪ ಕೊಟ್ಟು ಚುಚ್ಚೋಕ್ ನೋಡ್ತಿದ್ಯಾ ಅಲ್ವಾ? ಅದು ನಿನ್ನಿಂದ ಆಗ್ತಿಲ್ಲ ಅಂತ ನಿನ್ನೆ ನಿನ್ ಮನ್ಸಿನ ಜೊತೆ ನೀನ್ ಮಾತಾಡ್ತಿದ್ದು ನಾನು ಕೇಳಿಸ್ಕೊಂಡಿದ್ದೀನಿ ಗೀತಾ. ಗೀತಾ, ನಿನ್ನಲ್ಲಿ ಅಷ್ಟು ಪ್ರೀತಿ ಇದು ನಾನು ಯಾಕೆ ವಂಚಿತ ಆಗ್ಬೇಕು? ನನ್ನ ಜೊತೆ ಬದುಕೋ ಕನ್ಸನ್ನ ಯಾರಿಗೋಸ್ಕರ ನಾನು ಯಾಕೆ ತ್ಯಾಗ ಮಾಡ್ಬೇಕು? ಇದು ನಮ್ ಜೀವನ ಗೀತಾ, ನಮ್ ಜೀವನ. ನಾವ್ ಯಾವ ತಪ್ಪು ಮಾಡ್ತಿಲ್ಲ. ಪ್ರೀತಿ ಅನ್ನೋ ಪವಿತ್ರವಾದ ಭಾವನೆನ ಮದುವೆ ಅನ್ನೋ ದೈವಿಕವಾದ ಸಂಬಂಧದಿಂದ ಭದ್ರ ಮಾಡ್ತಿದೀವಿ. ಇದನ್ನ ಯಾರು ಆಡ್ಕೊಳಕ್ ಆಗಲ್ಲ ಗೀತಾ. ಸಾಕು ವಿಜಿ, ನೀನೇನೇ ಹೇಳಿದ್ರು ನಾನು ನಿನ್ನ ಪ್ರೀತಿಸ್ತಿಲ್ಲ ಅನ್ನೋದು ಸತ್ಯ. ಇದ್ರ ಮೇಲೆ ವಾದ ಬೇಡ ವಿಜಿ. ಪ್ರೀತಿಸ್ತಿದ್ಯಾ ಇಲ್ಲ ಅನ್ನೋದಾದ್ರೆ ನನ್ನ ತಳ್ಬಿಟ್ಟು ಹೊರಟೋಗು. ನೀನ್ ಇದೇ ರೀತಿ ಹಠ ಮಾಡ್ತಿದ್ರೆ ನಾನು ಇಲ್ಲಿಂದ ಬಿದ್ದು ನನ್ನ ಪ್ರಾಣ ಕಳ್ಕೋಬೇಕಾಗುತ್ತೆ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಗೀತಾ. ನಾನಿನ್ ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋದಿಲ್ಲ. ಗೀತಾ ನಿಂತ್ಕೋ. ಗೀತಾ ನಿಂತ್ಕೋ. ಗೀತಾ, ಗೀತಾ ನಿಂತ್ಕೋ. ಒಂದೇ ಒಂದ್ಸಲ ನಿನ್ ಮನ್ಸಿನ ಮಾತು ಹೇಳು. ಇಲ್ಲ ಅಂದ್ರೆ ನಾನು ನಾಣೆ. ನೀನ್ ನಾಣೆ ಆಗ್ದೆ ಅಂತ ನನ್ ಮನ್ಸಿನ ಮಾತನ್ನ ಹೇಳ್ತಾ ಇದ್ದೀನಿ. ನನ್ ಮನ್ಸಲ್ಲಿ ಇರೋದನ್ನ ನಾನು ಯಾರ ಹತ್ರನೂ ಹೇಳ್ಕೊಳಲ್ಲ. ಇದೇ ನನ್ ಮನ್ಸಿನ ಮಾತು. ಗೀತಾ ನಿಂತ್ಕೋ. ನೀನ್ ಸುಳ್ಳು ಹೇಳ್ಬಿಟ್ಟು ಹೋಗ್ತಿದ್ಯಾ ಗೀತಾ. ನಿನ್ ಮನ್ಸಲ್ಲಿ ನಾನು ಇದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ತಾನೆ ನನ್ನ ನಾಣೆ ಅಂದಿದ ತಕ್ಷಣ ನೀನ್ ನಿಂತಿದ್ದು. ಗೀತಾ, ಈ ಸಮಾಜ, ಈ ಜನರು ಎಲ್ಲ ಬಿಡು. ಗೀತಾ, ಸರಿಯಾಗಿ ಕೇಳಿಸ್ಕೊ. ನೀನ್ ಬಂದು ನನ್ನ ಹತ್ರ ನಿನ್ ಮನ್ಸಿನ ಮಾತು ಹೇಳೋ ತನಕ ನಾನು ಇಲ್ಲಿಂದ ಬರಲ್ಲ. ಐ ಲವ್ ಯು ನನ್ನ ಹೆಂಡತಿ. ನೋಡಿದ್ರ ವಿಜಯ್ ಗೀತಾ ಹೆಸರನ್ನ ಎಷ್ಟು ಜೋರಾಗಿ ಕೂಗ್ತಾ ಇದ್ದಾನೆ ಅಂತ. ನನ್ನ ಅನುಭವದ ಪ್ರಕಾರ ಗೀತಾ ಮತ್ತು ವಿಜಿ ಇಬ್ಬರು ಗಟ್ಟಿಯಾಗಿ ತಬ್ಕೊಂಡು ಒಬ್ರಿಗೊಬ್ರು ಮಾತಾಡ್ತಾ ಇರ್ತಾರೆ. ಸರ್, ಹಾಗಿದ್ರೆ ನಮ್ಮ ವಿಜಯ್ ಫುಲ್ ಖುಷಿಯಾಗಿರ್ತಾನಲ್ವಾ ಸರ್? ನಮ್ಮಲ್ಲಿ ಕೆಮಿಸ್ಟ್ರಿ ಸಬ್ಜೆಕ್ಟ್ ಇದೆ ಅಲ್ವಾ, ಬಯಾಲಜಿನೂ ಇದೆ ಅಲ್ವಾ. ನಾನು ಈ ನೆಕ್ಸ್ಟ್ ಇಯರಿಂದ ಲವ್ ಸಬ್ಜೆಕ್ಟ್ ಬಗ್ಗೆ ಒಂದು ಕ್ಲಾಸ್ ಶುರು ಮಾಡೋಣ ಅಂತ ಮಾಡಿದ್ದೀನಿ. ಇಂಥ ದಡ್ಡನ ಮಕ್ಕಳಿಗೆ ಇಲ್ಲದ ಹೇಳ್ಕೊಡಕ್ಕಾಗಲ್ಲ. ದಡ್ಡ ಲವ್ ಸಕ್ಸಸ್ ಆದಮೇಲೆ ವಿಜಿ ಖುಷಿ ಪಡೆದು ಇನ್ನೇನು ಮಾಡ್ತಾನೆ. ಗೀತಾ, ಏನಾಯ್ತಮ್ಮ? ನಾನು ವಾಪಸ್ ಹೋಗ್ತಿದ್ದೀನಿ ಸರ್. ಓಹೋ, ಏನು ಮಾತುಕತೆ ಎಲ್ಲ ಫೈನಲ್ ಆಯ್ತಾ? ಮುಗಿಸಿರೋ ಮಾತನ್ನ ಮತ್ತೆ ಮುಂದುವರ್ಸಕ್ ನನಗಿಷ್ಟ ಇಲ್ಲ ಸರ್. ಏನಮ್ಮ ಹೇಳ್ತಾ ಇದೀಯಾ? ಏನು ಅರ್ಥ ಆಗ್ತಾ ಇಲ್ಲ. ಅಯ್ಯೋ, ನೀನು ಇಲ್ಲೇ ಇರಮ್ಮ, ಎಲ್ಲಿಗೂ ಹೋಗಬೇಡ. ಅರ್ಥ ಆಗೋದು ಬೇಡ ಸರ್. ಏನ್ ಸರ್ ಇದು? ಪ್ರೀತಿಯಿಂದ ಒಂದಾಗ್ತಾರೆ ಅನ್ಕೊಂಡ್ರೆ ಮತ್ತೆ ಜಗಳಾಡಿ ದೂರ ಆಗ್ತಾ ಇದ್ದಾರೆ. ಚಿಲ್ ಕಣೋ, ಚಿಲ್. ನೋಡು, ಚಳಿ ಇದ್ರೇನೆ ನಾವು ಸ್ವೆಟರ್ ಹಾಕೊಳ್ಳೋದು, ಹೊಟ್ಟೆ ಹಸಿದ್ರೆ ಊಟ ಮಾಡ್ತೀವಿ. ಜಗಳ ಇದ್ದ ಕಡೆ ಪ್ರೀತಿ ಇದ್ದೇ ಇರುತ್ತೆ ಕಣೋ. ಸಾರ್, ನೀವು ಲವ್ ಗುರು ಸಾರ್. ನಿನಗೆ ಜನರೇಟರ್ ನಾಲೆಡ್ಜ್ ಕಡಿಮೆ ಅಲ್ಲ ಸರ್? ಅದು ಜನರೇಟರ್ ಅಲ್ಲ, ಜನರಲ್. ಅಲ್ಲಪ್ಪ, ನಿನಗೆ ಜನರೇಟ್ರು ಇಲ್ಲ, ನಾಲೆಡ್ಜು ಇಲ್ಲ, ಅದಕ್ಕೆ ಹೀಗೆ ಮಾತಾಡ್ತಾ ಇದೀಯ ನೀನು. ಸರ್, ಇದು ಪ್ರೀತಿನ ಹೆಚ್ಚು ಮಾಡೋ ಜಗಳ ತರ ಕಾಣಿಸ್ತಿಲ್ಲ ಸರ್. ಹೌದು, ಇನ್ಮುಂದೆ ಇವರಿಬ್ರು ಒಂದಾಗಲ್ವೇನೋ. ನೋ 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 ನೋ, ಈಗ ಬೆಟ್ಟ ಹಿಡಿದ್ಲಲ್ವಾ, ಇನ್ನು ಸ್ವಲ್ಪ ಹೊತ್ತು ಮೇಲೆ ವಾಪಸ್ ಬರ್ತಾ ನೋಡ್ತಾ ಇರಿ. ಹಾಗೆ ಏನಿದ್ ಕೋಪ ಇನ್ನು ಸ್ವಲ್ಪ ಹೊತ್ತಲ್ಲಿ ಪ್ರೀತಿಯಾಗಿ ಕನ್ವರ್ಟ್ ಆಗುತ್ತೆ.
ಬೇಕು, ಇದು ಕ್ಲೈಮ್ಯಾಕ್ಸ್ ಅಲ್ಲಮ್ಮ, ಕ್ಲೈಮ್ಯಾಕ್ಸ್ ಇಂತ ಮುಂಚೆ ಸಮಾಜ ಏನು ಅಂದ್ಕೊಳ್ಳುತ್ತೆ ಅಂತ ತಾನೆ ನಿನ್ನ ಜೀವನದಿಂದ ನನ್ನ ದೂರ ಮಾಡಿದ್ದು. ನನಗೋಸ್ಕರ ನಿನ್ನಲ್ಲಿ ಹುಟ್ಟಿರೋ ಪ್ರೀತಿ ಇನ್ನೂ ಹಾಗೆ ಇದೆ ಗೀತಾ. ಈ ದೂರ, ಈ ಮುನಿಸು ಎಲ್ಲ ಸಮಾಜಕ್ಕೋಸ್ಕರ. ನನ್ನ ಮೇಲಿರೋ ಬೆಟ್ಟದಷ್ಟು ಪ್ರೀತಿಗೆ ಮುಳ್ಳಿನ ರೂಪ ಕೊಟ್ಟು ಚುಚ್ಚೋಕ್ ನೋಡ್ತಿದ್ಯಾ ಅಲ್ವಾ? ಯಾಕೆ ವಿಜಿ ನನ್ನನ್ನ ಇಷ್ಟೊಂದು ಪ್ರೀತಿಸ್ತೀಯ? ನೀನ್ ಹೀಗೆ ಆಡ್ತಿದ್ರೆ ಈ ಜನ, ಸಮಾಜ, ಪ್ರಪಂಚ ಯಾವುದು ಬೇಡ ಅನ್ಸ್ತಿದೆ. ನೀನೊಬ್ನೇ ಸಾಕು ಅನ್ಸ್ತಿದೆ ವಿಜಿ. ನನ್ನ ನಿರ್ಧಾರ ನನಗೆ ಅರಿವಿಲ್ಲದೆ ಬದಲಾಗ್ತಿದೆ ಕಣೋ. ಹೇಳು ವಿಜಿ, ಹೇಳು. ಯಾಕಂದ್ರೆ ನಾನಿನ್ನ ತುಂಬಾ ಪ್ರೀತಿ ಹಾಗೆ ಗೀತನ ಫೋಟೋ ಬಿದ್ದೋಯ್ತು ರೀ. ಏಯ್ ಸುಶೀಲಾ, ಇದ್ದಕ್ಕಿದ್ದ ಹಾಗೆ ಫೋಟೋ ಹೇಗೆ ಬೀಳುತ್ತೆ? ಅಲ್ಲಿ ನೋಡು, ಕಿಟಕಿ ತೆಗ್ದಿಟ್ಟಿದ್ಯಾ, ಗಾಳಿ ಬೀಸಿದೆ, ಬಿದ್ದಿದೆ. ಆಯ್ ಮೊದಲು ಈ ಗಾಜಿನೆಲ್ಲ ತೆಗಿ, ಕಾಲು ಚುಚ್ಕೊಂಡ್ರೆ ಕಷ್ಟ. ಅದು ಹಾಗಿರ್ಲಿ, ಮೊದಲು ನನ್ನ ಮಗಳಿಗೊಂದು ಫೋನ್ ಮಾಡಿ ಅವಳಿಗೇನೋ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ನಿನ್ನೆ ರಾತ್ರಿ ನೋಡಿದ್ರೆ ದೇವ್ರ ಮನೆಯಲ್ಲಿ ದೀಪ ಹಾಗಾಯ್ತು. ಈಗ ನೋಡಿದ್ರೆ ಗೀತನ ಫೋಟೋ ಹೀಗಾಗಿದೆ. ನನಗೆ ಯಾಕೋ ಭಯ ಆಗ್ತಾ ಇದೆ. ಗೀತನ್ಗೊಂದು ಫೋನ್ ಮಾಡ್ರಿ. ಅಯ್ಯಯ್ಯಯ್ಯ, ನಿಂದು ಒಳ್ಳೆ ರಗಳೆ ಆಯ್ತು ಕಣ ನನಗೆ. ಕರಳಿನ ಸಂಕಟ ನಿಮ್ಗೆ ಹೇಗ್ರಿ ಅರ್ಥ ಆಗತ್ತೆ? ನಿಮಗ್ ಬೇಕಾದ್ರೆ 100 ಸಲ ಫೋನ್ ಮಾಡ್ತೀರಾ. ಈಗ ಒಂದ್ಸಲ ಫೋನ್ ಮಾಡಿದ್ರೆ ಏನಾಗ್ಬಿಡುತ್ತೆ? ಈಗೇನು ನೀವು ಗೀತನಿಗೆ ಫೋನ್ ಮಾಡ್ತಿರೋ ಅಥವಾ ನಾನೇ ಮಾಡ್ಲೋ? ಅಯ್ಯ ಮಾಡ್ತೀನಿ ರೇ.